ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ CSAT ಮ್ಯಾರಥಾನ್ ಸೀರೀಸ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು 2019ರ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಪೇಪರ್ 2ನಲ್ಲಿ ಇರುವಂತಹ ಪ್ಯಾಸೇಜಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಈಗ ಈ ಇಡೀ CSAT ಮ್ಯಾರಥಾನ್ ಸೀರೀಸ್ಗೆ ಏನನ್ನು ಪ್ಲ್ಯಾನ್ ಮಾಡಿದ್ದೀನಿ ಅನ್ನುವಂಥದ್ದನ್ನು ತಮಗೆ ಮೊದಲೇ ಮಾಹಿತಿ ಕೊಟ್ಟುಬಿಡ್ತೀನಿ. ಸೊ ದಟ್ ಮುಂದಿನ ದಿನಗಳಲ್ಲಿ ಏನು ನಡೆಯಲಿದೆ ಅನ್ನುವಂಥದ್ದು ಕ್ಲಾರಿಟಿ ಬರುತ್ತದೆ. ಮೊದಲನೇ ಹಂತದಲ್ಲಿ 2018 ಹಾಗೂ 2014ರವರೆಗೆ, ಅಂದರೆ 2014ರಿಂದ 2019ರವರೆಗಿನ ಎಲ್ಲ ಪೇಪರ್ಸ್ಗಳ ಪ್ಯಾಸೇಜಸ್ ಅನಾಲಿಸಿಸನ್ನು ನಾವು ಮೊದಲನೇ ಹಂತದಲ್ಲಿ ನೋಡಲಿದ್ದೇವೆ. ಸೊ ಪ್ರತಿದಿನ, ಯಾಕಂದರೆ 2019ರ ಪೇಪರ್ನ ತುಂಬ ವಿಶ್ಲೇಷಣೆಯನ್ನು ನೋಡಿದ್ವಿ, ಅದಕ್ಕೆ 2 ದಿವಸ ಅದಕ್ಕೆ ಕವರ್ ಮಾಡಿದ್ವಿ. ಉಳಿದಂತಹ 2014ರಿಂದ 2018ರವರೆಗಿನ 4 ಪೇಪರ್ಗಳನ್ನು ಪ್ರತಿದಿನ ಒಂದು ವರ್ಷದ ಪೇಪರ್ನಲ್ಲಿ ಬಂದಂತಹ ಎಲ್ಲ ಇಂಪಾರ್ಟೆಂಟ್ ಪ್ಯಾಸೇಜಸ್ಗಳನ್ನು ಮೊದಲನೇ ಚರಣದಲ್ಲಿ ನಾವು ಕಂಪ್ಲೀಟ್ ಮಾಡಲಾಗ್ತೇವೆ. ಸೊ ಅಲ್ಲಿಗೆ ತಾವು ಇಂಗ್ಲೀಷ್ ಕಂಪ್ರಿಹೆನ್ಷನಿಗೆ ಸಂಬಂಧಿಸಿದಂತೆ ಬರುವಂತಹ ಎಲ್ಲ ಪ್ರಶ್ನೆಗಳು, ಯಾಕಂದರೆ ಅಟ್ಲೀಸ್ಟ್ 50%, ಅಂದರೆ 36ರಿಂದ 38 ಪ್ರಶ್ನೆಗಳು ಪ್ರತಿ ವರ್ಷ ಪ್ಯಾಸೇಜಸ್ಸಿಗೆ ಸಂಬಂಧಿಸಿದಂತೆ ಬರ್ತಾ ಇದ್ದಾವೆ. ಇವುಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಉಳಿದ ಹಂತದಲ್ಲಿ ಬರುವಂತಹ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಮತ್ತು ಡೇಟಾ ಇಂಟರ್ಪ್ರಿಟೇಷನ್ 3 ಹಂತದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಆಪ್ಟಿಟ್ಯೂಡ್, ಡೇಟಾ ಇಂಟರ್ಪ್ರಿಟೇಷನ್ ಮತ್ತು ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಿಸಿದಂತೆ 2014ರಿಂದ 2020ರವರೆಗೆ ಕೇಳಿದಂತಹ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಟಾಪಿಕ್ ವೈಸ್, ಅಂದರೆ ಸುಮಾರು ನಂಬರ್ಸಿಗೆ ಸಂಬಂಧಿಸಿದಂತೆ ಎಲ್ಲ ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಥಿಯರಿಯನ್ನು ತಮಗೆ ಕೊಡಲಾಗುತ್ತದೆ. ಹಾಗೂ ಅದೇ ನಿಟ್ಟಿನಲ್ಲಿ ಏಜಸ್ಸು, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು ಹಾಗೂ ಟೈಮ್ ಆ್ಯಂಡ್ ವರ್ಕ್, ಈ ರೀತಿಯಾಗಿ ಡಿವೈಡ್ ಮಾಡಿಬಿಟ್ಟು UPSC ಪ್ರಶ್ನೆಗಳು ಏನೆಲ್ಲ ಕೇಳಿದ್ದಾರೆ ಈ 6 ವರ್ಷಗಳಲ್ಲಿ ಅವುಗಳ ಸಂಕ್ಷಿಪ್ತ ವಿವರಣೆಯನ್ನು ತಮಗೆ ಕೊಡಲಾಗುವುದು. ಸೊ ಮುಂದಿನ 3-4 ದಿನಗಳ ಕಾಲ ಪ್ಯಾಸೇಜಸ್ಗಳನ್ನು ಕವರ್ ಮಾಡಲಾಗುತ್ತದೆ. ತದನಂತರ ನಾವು ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್ ಮತ್ತು ಡೇಟಾ ಇಂಟರ್ಪ್ರಿಟೇಷನಿಗೆ ಹೋಗಲಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತಹ ಕಂಪೈಲ್ಡ್ ವರ್ಷನ್ನು ಸಹ ಇನ್ಸ್ಟಿಟ್ಯೂಟ್ ಕಡೆಯಿಂದ ತಮಗೆ ಕೊಡಲಾಗುವುದು. ಆ ಮೆಟೀರಿಯಲನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು 2018ರಲ್ಲಿ ಬಂದಂತಹ ಪ್ಯಾಸೇಜಸ್ಗಳನ್ನು, ಮುಖ್ಯವಾದ ಪ್ಯಾಸೇಜಸ್ಗಳನ್ನು ನೋಡೋಣ. ಸೊ ಇಂದಿನ ಮೊದಲನೇ ಪ್ಯಾಸೇಜ್ಗಿಂತ ಮುಂಚೆ ಏನು ಡೈರೆಕ್ಷನನ್ನು ಕೊಡಲಾಗಿದೆ ನೋಡೋಣ. ಸೊ ಕೊಟ್ಟಂತಹ ಡೈರೆಕ್ಷನ್ ಮುಂದಿನ 4 ಐಟಮ್ಸ್ಗಳಿಗೆ ಅನ್ವಯವಾಗುತ್ತದೆ. ರೀಡ್ ದ ಫಾಲೋಯಿಂಗ್ 4 passages and answer the items that follow your answer to these items should be based on passages only. ಸೊ ಮುಂದಿನ 4 ಐಟಮ್ಸ್ಗಳನ್ನು ಓದಿಬಿಟ್ಟು ಅದಕ್ಕೆ ಸಂಬಂಧಿತ ಪ್ರಶ್ನೆಗಳನ್ನು ಉತ್ತರಿಸಬೇಕು, ಹಾಗೂ ತಮ್ಮ ಉತ್ತರ ಈ ಪ್ಯಾಸೇಜಸ್ಸಿಗೆ ಸಂಬಂಧಿಸಿದಂತೆ ಮಾತ್ರ ಇರಬೇಕು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಮೊದಲನೇ ಪ್ಯಾಸೇಜನ್ನು ನೋಡೋಣ. ಮೊದಲನೇ ಪ್ಯಾಸೇಜು ನಾನು ಯಾವಾಗಲೂ ಹೇಳಿದ ಹಾಗೆ ಪ್ಯಾಸೇಜ್ ಯಾವುದಕ್ಕೆ ಸಂಬಂಧಿತವಾಗಿದೆ ಅನ್ನುವಂಥದ್ದನ್ನು ನೋಡೋದಕ್ಕಿಂತ ಮುಂಚೆ ಪ್ರಶ್ನೆ ಏನು ಕೇಳಲಾಗಿದೆ ಅನ್ನುವಂಥದ್ದನ್ನು ನೋಡಿದಾಗ ನಮಗೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತದೆ. ಸೊ ಮೊದಲನೇದಾಗಿ ಈ ಒಂದು ಪ್ಯಾಸೇಜ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಗ್ಲೋಬಲ್ ಪಾಪ್ಯುಲೇಷನ್ ಬಗ್ಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಗ್ಲೋಬಲ್ ಪಾಪ್ಯುಲೇಷನ್ ಪ್ರಶ್ನೆ ಏನು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸ್ ದಟ್ ಕ್ಯಾನ್ ಬಿ ಮೇಡ್ ಫ್ರಮ್ ದ ಅಬೌವ್ ಪ್ಯಾಸೇಜ್. ಸೊ ರ್ಯಾಷನಲ್ ಇನ್ಫರೆನ್ಸ್ ಅಂತ ನೋಡಿದ ಕೂಡಲೇ ನಮಗೆ ಅಲ್ಲಿ ನೆನಪಾಗಿಬಿಡಬೇಕು ಏನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಹಿಂದಿನ ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ ರ್ಯಾಷನಲ್ ಇನ್ಫರೆನ್ಸಿಗೂ ಮತ್ತು ಕೊರೋಲರಿಗೂ ಇರುವಂತಹ ವ್ಯತ್ಯಾಸ. ಇನ್ಫರೆನ್ಸ್ ಅಂತಂದರೆ ನಿಮಗೆ ಒಂದಿಷ್ಟು ಡೇಟಾ ಮತ್ತು ಮಾಹಿತಿಯನ್ನು ಕೊಡಲಾಗುತ್ತದೆ, ಡೇಟಾ ಮತ್ತು ಫ್ಯಾಕ್ಟ್ಸ್ಗಳನ್ನು ಕೊಡಲಾಗುತ್ತದೆ. ಆ ಡೇಟಾ ಮತ್ತು ಫ್ಯಾಕ್ಟ್ಸ್ನ ಕಂಪೈಲ್ ಮಾಡಿಬಿಟ್ಟು ತಾವೊಂದು ಕನ್ಕ್ಲೂಷನಿಗೆ ಬರಬೇಕು, ಅದನ್ನು ಇನ್ಫರೆನ್ಸ್ ಅಂತ ಕರಿತೀವಿ. ಸೊ ಕೊರಲರಿ ಅಂತ ಹೇಳಿದ್ದೆ ಎರಡನೇದು. ಕೊರಲರಿ ಅಂತಂದರೆ ತಮಗೆ ಒಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಕೊಡಲಾಗುತ್ತೆ, ಪ್ರೂವ್ಡ್ ಡೇಟಾ. ಈ ಪ್ರೂವ್ಡ್ ಡೇಟಾವನ್ನು ತಗೊಂಡು ತಾವು ಒಂದು ಕನ್ಕ್ಲೂಷನಿಗೆ ಬರಬೇಕು. ಕನ್ಕ್ಲೂಷನ್ ಅಂತ ಅನ್ನೋದಕ್ಕಿಂತ ಒಂದು ಡಿಸಿಷನಿಗೆ ಬರಬೇಕು, ಅದಕ್ಕೆ ಸಂಬಂಧಿತ ಮಾಹಿತಿ ಯಾವುದಕ್ಕೆ ನಾವು ಹೇಳ್ತಾ ಇರುವಂಥದ್ದು. ಸೊ ಪ್ರೂವ್ಡ್ ಡೇಟಾ ಮತ್ತು ಇಲ್ಲಿ ಡೇಟಾ ಮತ್ತು ಫ್ಯಾಕ್ಟ್ಸಿಗೂ ವ್ಯತ್ಯಾಸ ಇದೆ. ಡೇಟಾ ಮತ್ತು ಫ್ಯಾಕ್ಟ್ಸು ಅದಕ್ಕೆ ಸಂಬಂಧಿತವಾಗಿರ್ತವೆ. ಪ್ರೂವ್ಡ್ ಡೇಟಾ ಅದನ್ನೇ ಮಾತ್ರ ನಾವು ತಗೊಳ್ಳಲು ಸಾಧ್ಯ, ಬೇರೆ ಯಾವುದನ್ನು ನಾವು ಕನ್ಕ್ಲೂಷನ್ ಅಥವಾ ಅಸಂಪ್ಷನ್ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಮೊದಲನೇ ಪ್ಯಾಸೇಜನ್ನು ನೋಡೋಣ. ಗ್ಲೋಬಲ್ ಪಾಪ್ಯುಲೇಷನ್ ವಾಸ್ ಅರೌಂಡ್ 1.6 billion in 1990. Today, it is around 7.2 billion and growing. Recent estimates on population growth predicts a global population of 9.6 billion by 2050 and 10.9 billion by 2100. Unlike Europe and North America, where only 3-4% of population is engaged in agriculture, around 47% of Indian population is dependent on agriculture.
ಎರಡನೇ ಹಂತ, ಈವನ್ ಇಫ್ ಇಂಡಿಯಾ ಕಂಟಿನ್ಯೂಸ್ ಟು ಡೂ ವೆಲ್ ಇನ್ ದ ಸರ್ವಿಸ್ ಸೆಕ್ಟರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಪಿಕಪ್, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಅರೌಂಡ್ 2030 ವೆನ್ ಇಂಡಿಯಾ ಓವರ್ಟೇಕ್ಸ್ ಚೈನಾ ಆಸ್ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ, ನಿಯರ್ಲಿ 42% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ವಿಲ್ ಸ್ಟಿಲ್ ಬಿ ಪ್ರಿಡಾಮಿನೆಂಟ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಸೊ ಈ ಒಂದು ಪ್ಯಾಸೇಜ್ನ ಕ್ಲಿಯರ್ ಆಗಿ ತಾವು ನೋಡಿದಾಗ 3 ಹಂತದಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಮೊದಲನೇದು, ಪ್ರಪಂಚದ ಜನಸಂಖ್ಯೆ ಈಗ 1990ಕ್ಕೆ ಎಷ್ಟಿತ್ತು ಹಾಗೂ ಈಗ ಎಷ್ಟು ಬೆಳೀತಾ ಇದೆ, ಇವತ್ತು ಎಷ್ಟಿದೆ, ಮುಂದೆ 2050ಕ್ಕೆ ಎಷ್ಟಾಗಲಿದೆ, 2100ಕ್ಕೆ ಎಷ್ಟಾಗಲಿದೆ. ಈ ಜನಸಂಖ್ಯೆಯಲ್ಲಿ ಯುರೋಪ್ ಮತ್ತು ನಾರ್ತ್ ಅಮೇರಿಕಾದಲ್ಲಿ ಎಷ್ಟು ಪ್ರತಿಶತ ಜನ ಕೃಷಿ ಕ್ಷೇತ್ರದಲ್ಲಿ ಎಂಗೇಜ್ ಆಗಿದ್ದಾರೆ, ಭಾರತದಲ್ಲಿ ಎಷ್ಟು ಪ್ರತಿಶತ ಜನ ಇದ್ದಾರೆ, ಹಾಗೂ ನಮ್ಮ ದೇಶದಲ್ಲಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೆದರೂ ಸಹ 2030ರಷ್ಟೊತ್ತಿಗೆ ಭಾರತ ಚೈನಾವನ್ನು ಹಿಂದಿಕ್ಕಲಿದೆ ಪಾಪ್ಯುಲೇಷನ್ ನಂಬರಲ್ಲಿ. ಸೊ ಅವಾಗಲೂ ಸಹ ಭಾರತದಲ್ಲಿ ಒಟ್ಟು 42% ಜನ ಕೃಷಿ ಕ್ಷೇತ್ರದ ಮೇಲೆ ಡಿಪೆಂಡೆಂಟ್ ಆಗಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ಪ್ಯಾಸೇಜಿಂದ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಒಂದು ಪ್ರಶ್ನೆಯಲ್ಲಿ ಅರ್ಥ ಮಾಡ್ಕೋಬೇಕಾದಂತಹ ವಿಷಯ ನಮಗೆ ಸಿಂಪಲ್ ಆಗಿ ಇವು ಪಾಯಿಂಟ್ಸ್ಗಳು. ಹಾಗಾದರೆ ಏನು ಇದಕ್ಕೆ ಸರಿಯಾದ ಉತ್ತರ? ಮೋಸ್ಟ್ ಲಾಜಿಕಲ್ ಆ್ಯಂಡ್ ರ್ಯಾಷನಲ್ ಇನ್ಫರೆನ್ಸನ್ನು ಕೇಳ್ತಾ ಇದೆ. ಇನ್ಫರೆನ್ಸ್ ನಾನು ಹೇಳಿದೆ, ಡೇಟಾ ಮತ್ತು ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ, ಮೇಲೆ ನೋಡಿದ್ವಿ ನಾವು. ಆ ಡೇಟಾ ಮತ್ತು ಫ್ಯಾಕ್ಟ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಕನ್ಕ್ಲೂಷನಿಗೆ ಬರಬೇಕಾಗಿದೆ. ಸೊ ಕನ್ಕ್ಲೂಷನ್ ಏನು? ಮೊದಲನೇ ನೋಡೋಣ. ಪ್ರಾಸ್ಪರಿಟಿ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್ ಈಸ್ ಆಫ್ ಕ್ರಿಟಿಕಲ್ ಇಂಪಾರ್ಟೆನ್ಸ್ ಟು ಇಂಡಿಯಾ. ಕೃಷಿ ಕ್ಷೇತ್ರದ ಬೆಳವಣಿಗೆ ಭಾರತಕ್ಕೆ ಅತ್ಯಮೂಲ್ಯವಾಗಿದೆ. ಇನ್ಫರೆನ್ಸ್ ಇರಬಹುದು, ಸ್ಟಾರ್ ಮಾರ್ಕ್ ಹಾಕೋಣ. ಇಂಡಿಯನ್ ಎಕಾನಮಿ ಗ್ರೇಟ್ಲಿ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್. ಭಾರತದ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ಎಲ್ಲೂ ಮಾತಾಡ್ತಾ ಇಲ್ಲ. ಭಾರತದಲ್ಲಿ ಜನಸಂಖ್ಯೆ ಎದರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ ಮಾತಾಡ್ತಾ ಇರೋದು. ಸೊ ಇದು ಅಲ್ವೇ ಅಲ್ಲ. ಇಂಡಿಯಾ ಶುಡ್ ಟೇಕ್ ಸ್ಟ್ರಿಕ್ಟ್ ಮೆಷರ್ಸ್ ಟು ಕಂಟ್ರೋಲ್ ಇಟ್ಸ್ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್. ನಾವಿಲ್ಲಿ ಎಲ್ಲೂ ಸಹ ಜನಸಂಖ್ಯೆಯನ್ನು ಹೇಗೆ ತಡೆಯಬೇಕು ಅಥವಾ ಹೇಗೆ ಬೆಳೆಯೋದನ್ನು, ಹೇಗೆ ಬೆಳೀತಾ ಇದೆ, ಇನ್ಕ್ರೀಸ್ ಆಗ್ತಿದೆ, ಅದನ್ನು ತಡೆಯೋದ್ರ ಬಗ್ಗೆ ನಾವು ಎಲ್ಲೂ ಮಾತಾಡ್ತಾ ಇಲ್ಲ. ಸೊ ಈ ಕನ್ಕ್ಲೂಷನಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ತಪ್ಪು. India's farming communities should switch over to other occupations to improve their economic condition. See, ಭಾರತದಲ್ಲಿ ಇರುವಂತಹ ಜನಸಂಖ್ಯೆ ಎಷ್ಟು ಪ್ರತಿಶತ ಕೃಷಿ ಕ್ಷೇತ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ಹೊರತು ಅದರಲ್ಲಿ ಆಗಬೇಕಾದಂತಹ ಬದಲಾವಣೆ ಅಥವಾ ಬೇರೆ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಬಗ್ಗೆ ನಾವು ಮಾತಾಡ್ತಿಲ್ಲ. ಎಸ್, ಈಗ ಲಾಜಿಕಲ್ ಆಗಿ ನೋಡಿದ್ರೆ ಇದು ಸರಿಯಾಗುತ್ತೆ. ಯಾಕಂದರೆ ಇದಾಗಬೇಕು. ಕೃಷಿ ಕ್ಷೇತ್ರದಿಂದ ಬೇರೆ ಕಡೆ ಬೆಳವಣಿಗೆ ಆದಾಗಲೇ ನಾವು ಕೃಷಿಯ ಮೇಲೆ ಪ್ರೆಷರ್ ಏನಿದೆ ಅದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಟ್ ನಾವು ಈ ಪ್ಯಾಸೇಜಲ್ಲಿ ಬೇರೆ ಸೆಕ್ಟರ್ಗಳ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸೊ ಇದು ತಪ್ಪು. ಸೊ ಇದಕ್ಕೆ ಸರಿಯಾದ ಉತ್ತರ 7A, ರ್ಯಾಷನಲ್ ಇನ್ಫರೆನ್ಸ್. ನೆನ್ಪಿಟ್ಕೊಳ್ಳಿ, ಇರುವಂತಹ ಡೇಟಾ ಮತ್ತು ಫ್ಯಾಕ್ಟ್ಸ್ನ ಉಪಯೋಗಿಸ್ಕೊಂಡು ನಾವು ಬರುವಂತಹ ಕನ್ಕ್ಲೂಷನ್ನೇ ಸರಿಯಾದ ಉತ್ತರವನ್ನು ಕೊಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಪ್ಯಾಥೋಜನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ಯಾಥೋಜನ್ಸ್ ಅಂತಂದರೆ ಸೈನ್ಸಲ್ಲಿ ನಾವು ಕೇಳಿರ್ತೀವಿ, ರೋಗಗಳನ್ನು ಹರಡಿಸುವಂತಹ ಕ್ರಿಮಿಕೀಟಗಳಿಗೆ ಪ್ಯಾಥೋಜನ್ಸ್ ಅಂತ ಕರಿತೀವಿ. ಪ್ರಶ್ನೆ ನೋಡೋಣ. ಮೊದಲನೇದಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಲಾಜಿಕಲ್ ಕೊರೋಲರಿ ಅಂತ ಕೇಳ್ತಾ ಇದ್ದಾರೆ. ಕೊರೋಲರಿ, ಇನ್ಫರೆನ್ಸ್ ಎರಡರಲ್ಲೂ ಹೇಳಿದೆ. ಮುಂಚೆದು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ಡೇಟಾ ಕೊಟ್ಟಿರ್ತಾರೆ, ಅದನ್ನ ನೋಡಿ ಕನ್ಕ್ಲೂಷನ್ಗೆ ಬರ್ತಾರೆ. ಅದು ಅಸ್ಯೂಮು ಮಾಡ್ಕೋಬಹುದು. ಬಟ್ ಇಲ್ಲಿ ಕೊರೋಲರಿಯಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೂವ್ಡ್ ಫ್ಯಾಕ್ಟ್ಸ್ ಕೊಡ್ತಾನೆ ಗುರು, ಅದನ್ನು ಉಪಯೋಗಿಸ್ಕೊಂಡು ನೀನು ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ಹೇಳು, ಕನ್ಕ್ಲೂಷನ್ ಹೇಳು. ಅದನ್ನು ಬಿಟ್ಟು ಬೇರೆ ಏನು ಅಸ್ಯೂಮ್ ಮಾಡಬೇಡ. ಈಗ ಇಲ್ಲಿರುವಂಥ ಪ್ಯಾಸೇಜ್ ಇನ್ಫರೆನ್ಸಲ್ಲಿ ನಾವು ಅಸ್ಯೂಮ್ ಮಾಡ್ತೀವಿ, ಓಕೆ ಇಷ್ಟು ಜನಸಂಖ್ಯೆ ಕೃಷಿ ಕ್ಷೇತ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಅದಕ್ಕೋಸ್ಕರ ಕೃಷಿಯಲ್ಲಿ ಬೆಳವಣಿಗೆ ಆಗುವ ಅವಶ್ಯಕತೆ ಇದೆ ಅಂತ ಹೇಳಿ. ಬಟ್ ಇಲ್ಲಿ ಕೊರೋಲರಿಯಲ್ಲಿ ಕೃಷಿಯಲ್ಲೇ ಬೆಳವಣಿಗೆ ಆಗಬೇಕಾಗಿದೆ, ಬೇರೆ ಯಾವ ಆಪ್ಷನು ಇಲ್ಲ. ಅದು ಪ್ರೂವ್ಡ್ ಫ್ಯಾಕ್ಟ್ಸ್ ಹೇಳುವಂಥದ್ದು. ಸೊ ಇಲ್ಲಿ ಪ್ಯಾಥೋಜನ್ಸ್ ಬಗ್ಗೆ ಮಾತಾಡೋಣ. ಮೆನಿ ಪ್ಯಾಥೋಜನ್ಸ್ ದಟ್ ಕಾಸ್ ಫುಡ್ ಬೋರ್ನ್ ಇಲ್ನೆಸಸ್ ಆರ್ ಅನ್ನೋನ್. ಫುಡ್ ಕಂಟಾಮಿನೇಷನ್ ಕ್ಯಾನ್ ಅಕರ್ ಎಟ್ ಎನಿ ಸ್ಟೇಜ್ ಫ್ರಮ್ ಫಾರ್ಮ್ ಟು ಪ್ಲೇಟ್. Since most cases of food poisoning go unreported, the true extent of global foodborne illnesses is unknown. Improvements in international monitoring have led to great public awareness, yet the rapid globalization of food production increases consumers' vulnerability by making food harder to regulate and trace. We have the world on our plates, says an official of World Health Organization. ಸೊ ಈ ಆರ್ಟಿಕಲ್ನಲ್ಲಿ ನಾವು ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು ಆಹಾರ ಪದಾರ್ಥಗಳಿಂದ ಯಾವ ರೀತಿಯಾಗಿ ಅದರಿಂದ ಆಹಾರಕ್ಕೆ ಸಂಬಂಧಿತ ರೋಗಗಳು, ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ಇವುಗಳು ಹೇಗೆ ಪ್ರಪಂಚದಾದ್ಯಂತದಲ್ಲಿ ನಾವು ಕಾಣ್ತಾ ಇದ್ದೀವಿ ಆ್ಯಂಡ್ ಗ್ಲೋಬಲೈಸೇಷನ್ ಇದಕ್ಕೆ ಹೇಗೆ ಕಾರಣವಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇಲ್ಲಿ ನಮಗೆ ಪ್ರೂವ್ಡ್ ಫ್ಯಾಕ್ಟ್ಸ್ ಏನು ಕೊಡ್ತಿದ್ದಾರೆ, ಪ್ರೂವ್ಡ್ ಫ್ಯಾಕ್ಟ್ಸ್ ನೋಡೋದನ್ನ. ಮೊದಲನೇದಾಗಿ, ಗ್ಲೋಬಲೈಸೇಷನಿಂದಾಗಿ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಆ್ಯಂಡ್ ಅದರಿಂದಾಗಿ ಕನ್ಸ್ಯೂಮರ್ ವಲ್ನರಬಿಲಿಟಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಪ್ರೂವ್ಡ್ ಫ್ಯಾಕ್ಟ್. ಇದರಲ್ಲಿ ಯಾವುದೂ ಬದಲಾವಣೆಗಳು ಇಲ್ಲ. ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿಂಗ್
ಹೆಚ್ಚಾಗೋದ್ರಿಂದ ಪಬ್ಲಿಕ್ ಅವೇರ್ನೆಸ್ ಹೆಚ್ಚಾಗಿದೆ. ಇದು ಒಂದು ಪ್ರೂವ್ಡ್ ಫ್ಯಾಕ್ಟ್. ಯಾಕಂದರೆ ಇದು WHO ಹೇಳ್ತಾ ಇರೋದನ್ನು ನಾವು ಬೇರೆದೇನೂ ಅಲ್ಲ, ಅಲ್ಲಿ ಮಾತಾಡ್ತಾ ಇರುವಂಥದ್ದು. ಹಾಗೆ ಇವೆರಡೂ ಫ್ಯಾಕ್ಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಈಗ ನಾವು ಬರಬೇಕಾಗಿರುವಂತಹ ಮಾಹಿತಿ ಕೊರಲರಿಯನ್ನು ಜಾರಿಗೆ ತರಬೇಕಾಗಿರುವಂಥದ್ದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ದ ಮೋಸ್ಟ್ ಲಾಜಿಕಲ್ ಕೊರಲರಿ ಟು ದ ಅಬವ್ ಪ್ಯಾಸೇಜ್ ಅನ್ನುವಂಥದ್ದನ್ನು ನೋಡಬೇಕು. ಸೊ ಮೊದಲನೇದು, ವಿತ್ ಮೋರ್ ಆಪ್ಷನ್ಸ್ ಫಾರ್ ಫುಡ್ ಕಮ್ ಮೋರ್ ರಿಸ್ಕ್. ಸೊ ಇದು ಹೆಚ್ಚು ಆಪ್ಷನ್ಗಳು ಆದ ಹಾಗೆ ಹೆಚ್ಚು ರಿಸ್ಕ್ ಆಗುವಂಥದ್ದು ಜಾಸ್ತಿ ಆಗುತ್ತದೆ ಅನ್ನುವಂಥದ್ದು. ಇದು ಡೌಟ್ಫುಲ್. ಯಾಕಂದರೆ ಆಹಾರ ಪದಾರ್ಥಗಳಲ್ಲಿ ಅಥವಾ ಆಹಾರದ ಇಂಡಸ್ಟ್ರಿ ಬೆಳೆಯಲು ಸಾಧ್ಯವಾಗಿದ್ದು ಗ್ಲೋಬಲೈಸೇಷನ್. ಯಾಕಂದರೆ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದ್ದೇ ಗ್ಲೋಬಲೈಸೇಷನಿಂದ ಅಂತುವಂಥದ್ದೇ ಹೇಳ್ತೀವಿ. ಸೊ ಗ್ಲೋಬಲೈಸೇಷನಿಂದ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂದರೆ ಆಪ್ಷನ್ಸ್ ಜಾಸ್ತಿ ಆಗಿದ್ದಾವೆ ಅಂತಲೇ ಅರ್ಥ. ಸೊ ಆಪ್ಷನ್ಸ್ ಜಾಸ್ತಿ ಆಗಿದ್ದಾವೆ ಅಂತಂದರೆ ಇಲ್ಲಿ ಕನ್ಸ್ಯೂಮರ್ ವಲ್ನರಬಿಲಿಟಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀವಿ. ಕನ್ಸ್ಯೂಮರ್ ವಲ್ನರಬಿಲಿಟಿ ಅಂದರೆ ರಿಸ್ಕ್. ಅರ್ಥ ಆಯ್ತಲ್ಲ? ಈ ಸ್ಟೇಟ್ಮೆಂಟನ್ನು ನಾವು ಇಲ್ಲೇ ಲಾಜಿಕಲ್ ಆಗಿ ನೋಡಬಹುದು. ಎರಡನೇದು, ಫುಡ್ ಪ್ರೊಸೆಸಿಂಗ್ ಇಸ್ ದ ಸೋರ್ಸ್ ಆಫ್ ಆಲ್ ಫುಡ್ ಬೋರ್ನ್ ಇಲ್ನೆಸ್ಸಸ್. ಎಲ್ಲ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಆಹಾರ ಪದಾರ್ಥಗಳಿಂದ ಆಗುವಂತಹ ರೋಗಗಳಿಗೆ ಕಾರಣ ಅಂತ ಹೇಳಿ ಎಲ್ಲೂ ನಾವು ಮಾತಾಡ್ತಾ ಇಲ್ಲ. ಬಹಳಷ್ಟು ಫುಡ್ ಬೋರ್ನ್ ಇಲ್ನೆಸಸ್ ಆ್ಯಕ್ಚುಲಿ ಗೊತ್ತೇ ಇಲ್ಲ ಯಾಕೆ ಆಗ್ತಿದ್ದಾವೆ ಅಂತ ಹೇಳಿ. ಮೊದಲನೇ ಸ್ಟೇಟ್ಮೆಂಟೇ ಹೇಳುತ್ತೆ, ಮೆನಿ ಪ್ಯಾಥೋಜನ್ಸ್ ದಟ್ ಕಾಸ್ ಫುಡ್ ಬೋರ್ನ್ ಇಲ್ನೆಸಸ್ ಆರ್ ಅನ್ನೋನ್ ಅಂತ ಹೇಳಿ. ಸೊ ಎರಡನೇ ತಪ್ಪು. ವಿ ಶುಡ್ ಡಿಪೆಂಡ್ ಆನ್ ಲೋಕಲಿ ಪ್ರೊಡ್ಯೂಸ್ಡ್ ಫುಡ್ ಓನ್ಲಿ. ಲೋಕಲಿ ಪ್ರೊಡ್ಯೂಸ್ಡ್ ಫುಡ್ ಮೇಲೆ ಮಾತ್ರ ನೀವು ಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಪ್ಯಾಸೇಜಸ್ ಎಲ್ಲೆಲ್ಲೂ ಮಾತಾಡ್ತಾ ಇಲ್ಲ. ಗ್ಲೋಬಲೈಸೇಷನ್ ಆಫ್ ಫುಡ್ ಪ್ರೊಡಕ್ಷನ್ ಶುಡ್ ಬಿ ಕರ್ಟೇಲ್ಡ್. ಗ್ಲೋಬಲೈಸೇಷನ್ ಆಫ್ ಫುಡ್ ಪ್ರೊಡಕ್ಷನ್ ಶುಡ್ ಬಿ ಕರ್ಟೇಲ್ಡ್ ಅಂತ ಏನೂ ಮಾಡ್ತಾ ಇಲ್ಲ. ಬಟ್ ಗ್ಲೋಬಲೈಸೇಷನಿಂದ ಕನ್ಸ್ಯೂಮರ್ ವಲ್ನರಬಿಲಿಟಿ ಜಾಸ್ತಿ ಆಗ್ತಿದೆ, ರೆಗ್ಯುಲೇಟ್ ಮತ್ತು ಅದನ್ನು ಟ್ರೇಸ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಹೊರತು ಎಲ್ಲೂ ಪ್ಯಾಸೇಜಸಲ್ಲಿ ಇದನ್ನು ನಾವು ತೆಗೆದು ಹಾಕಬೇಕು ಅನ್ನುವಂಥದ್ದು ಮಾತಾಡಲ್ಲ. ತೆಗೆದು ಹಾಕಬೇಕು ಅಂತ ಮಾತಾಡ್ತಿದ್ದೀವಿ ಅಂದರೆ ಇದು ಅಸಂಪ್ಷನ್ ಆಗುತ್ತೆ, ಕೊರೊಲರಿ ಆಗಲ್ಲ. ಸೊ ಅಸಂಪ್ಷನಿಗೂ ಕೊರೊಲರಿಗೂ ಇದೇ ವ್ಯತ್ಯಾಸ. ಸೊ ಕೊರೊಲರಿ ಅಂತಂದರೆ ಇರುವಂತಹ ಫ್ಯಾಕ್ಟ್ಸಿಂದನೇ ಲಾಜಿಕಲ್ ಆನ್ಸರನ್ನು ತೆಗೆದು ನಾವು ಮಾತಾಡಬೇಕಾಗಿರುವಂಥದ್ದು. ಸೊ 8ನೇದು ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಪ್ಯಾಸೇಜ್ 4. ಈಗ ನಾವು ಇನ್ಫರೆನ್ಸಿಗೆ ಸಂಬಂಧಿತ ಪ್ರಶ್ನೆಗಳು ನೋಡಿದ್ವಿ, ಕೊರೊಲರಿಗೆ ಸಂಬಂಧಿತ ಪ್ರಶ್ನೆಗಳನ್ನು ನೋಡಿದ್ವಿ, ಅಸಂಪ್ಷನಿಗೆ ಸಂಬಂಧಿತ ಪ್ರಶ್ನೆಗಳನ್ನು ನೋಡಿದ್ವಿ. ಇಲ್ಲೊಂದು ಪ್ಯಾಸೇಜ್ ಇದೆ, ಇದರಲ್ಲಿ ಬೇರೆ ರೀತಿಯ ಪ್ರಶ್ನೆಯನ್ನು ನೋಡ್ತಾ ಇದ್ವಿ. ಮೊದಲಿಗೆ ಪ್ರಶ್ನೆನ ನೋಡೋಣ. ದ ಆಥರ್ ವಾಂಟ್ಸ್ ಇಂಡಿಯಾ ಟು ರಿಡ್ ಹರ್ಸೆಲ್ಫ್ ಆಫ್ ಸರ್ಟನ್ ಪಾಸ್ಟ್ ಬಾಂಡ್ಸ್ ಬಿಕಾಸ್. ಸೊ ಇಲ್ಲಿ ಕೇಳ್ತಾ ಇರುವಂಥದ್ದು, ಹಿಂದಿನ ಪ್ಯಾಸೇಜನ್ನು ಓದಿಬಿಟ್ಟು ತಾವು ಮಾಡಬೇಕಾಗಿರುವಂಥದ್ದು ಭಾರತ ಹಳೆಯ ಬಾಂಡ್ಸ್ಗಳನ್ನು ಕಳ್ಕೋಬೇಕು ಅಂತ ಅನ್ಕೋತಾ ಇದೆ, ಯಾಕೆ ಅಂದರೆ ಅನ್ನುವಂಥದ್ದು. ಈ ಯಾಕೆಂದರೆ ಅನ್ನುವಂಥದ್ದು ಪ್ಯಾಸೇಜಿಂದನೇ ನಾವು ತಿಳ್ಕೊಬೇಕಾಗಿರುವಂಥದ್ದು. ಸೊ ನೋಡೋಣ. ದೋ ಐ ಹ್ಯಾವ್ ಡಿಸ್ಕಾರ್ಡೆಡ್ ಮಚ್ ಆಫ್ ಪಾಸ್ಟ್ ಟ್ರೆಡಿಷನ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಐ ಆಮ್ ಆಂಕ್ಷಿಯಸ್ ದಟ್ ಇಂಡಿಯಾ ಶುಡ್ ರಿಡ್ ಹರ್ ಸೆಲ್ಫ್ ಆಫ್ all shackles that bind and contain her and divide her people and suppress vast number of them and prevent the free development of the body and the spirit. Though I seek all this, yet I do not wish to cut myself off from the past completely. I am proud of that great inheritance that has been and is ours, and I am conscious that I too, like all of us, am a link in that unbroken chain which goes back to the dawn of history in the immemorial past of India. ಸೊ ಈ ರೀತಿಯ ಪ್ರಶ್ನೆಗಳು ಬಂದಾಗ ತುಂಬ ಈಸಿ ಇದು. ಈಗ ಈ ಪ್ಯಾಸೇಜಲ್ಲಿ ಮೊದಲಿಗೆ ಓದಬೇಕಾದ್ರೇ ಗೊತ್ತಾಗ್ಬಿಡ್ತು. ಇಲ್ಲಿ ಆಥರು ಭಾರತದ ಪಾಸ್ಟ್ ಟ್ರೆಡಿಷನ್ ಆ್ಯಂಡ್ ಕಸ್ಟಮ್ಸ್ಗಳಿಂದ ಹೊರಹೋಗಲು ಇಚ್ಛಿಸುತ್ತಿದ್ದಾನೆ. ಯಾಕಂದರೆ ಇಲ್ಲಿ ವ್ಯಕ್ತಿಗಳು ಡಿವೈಡ್ ಮಾಡ್ಕೊತಿದ್ದಾರೆ ಅವರನ್ನು ಅವರು, ಹಾಗೂ ಬಹಳಷ್ಟು ಜನ ಸಪ್ರೆಸ್ ಆಗ್ತಾ ಇದ್ದಾರೆ ಇದರಿಂದಾಗಿ. ಆ್ಯಂಡ್ ಮನುಷ್ಯ ತನ್ನ ಸ್ಪಿರಿಟ್ ಮತ್ತು ಬಾಡಿಯನ್ನು ಡೆವಲಪ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಅವ್ನು ರಿಡ್ ಆಗಬೇಕು ಅಂತ ಮಾತಾಡ್ತಿದ್ದಾನೆ. ಬಟ್ ಇದರ ನಂತರ ಬರುವಂತಹ ಪ್ಯಾಸೇಜಲ್ಲಿ ಆದರೂ ಅವನು ಭಾರತವನ್ನು ಬಿಟ್ಕೊಡಲು ಸಾಧ್ಯವಾಗಿಲ್ಲ, ಯಾಕಂದರೆ ಇದು ನನ್ನ ಭೂಮಿ ಅಂತ ಹೇಳಿ. ಬಟ್ ನಮ್ಮ ಆನ್ಸರ್ ಈ ಒಂದು ಪ್ಯಾಸೇಜಲ್ಲೇ ಇದೆ. ಸೊ ಇದಕ್ಕೆ ಸಂಬಂಧಿತ ಉತ್ತರವನ್ನು ನೋಡೋಣ. ಬಿಕಾಸ್ ಅವ್ನು ಬಿಟ್ಟು ಕೊಡಬೇಕು ಅನ್ಕೊತಿದ್ದಾನೆ, ಯಾಕಂದರೆ ಹಿ ಈಸ್ ನಾಟ್ ಏಬಲ್ ಟು ಸಿ ದ ರಿಲೆವೆನ್ಸ್ ಆಫ್ ದ ಪಾಸ್ಟ್. ಮೊದಲನೇದು ಇದಲ್ಲ, ಯಾಕಂದರೆ ಪಾಸ್ಟ್ ರಿಲೆವೆನ್ಸ್ ಎಲ್ಲಿ ಮಾತಾಡ್ತಿದ್ದೀವಿ, ಅದಕ್ಕೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳ್ತಿಲ್ಲ. ರಿಲೆವೆನ್ಸ್ ಇರೋದಕ್ಕೆ, ಆ ರಿಲೆವೆನ್ಸನ್ನು ನೋಡ್ತಾ ಇರೋದಕ್ಕೆ ಅವನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದನ್ನು ನಾವು ಇನ್ನು 2ನೇ ಹಂತದಲ್ಲಿ ನೋಡ್ತಿದ್ದೀವಿ. ಇದು ತಪ್ಪು. ದೆರ್ ಇಸ್ ನಾಟ್ ಮಚ್ ಟು ಬಿ ಪ್ರೌಡ್ ಆಫ್, ಇದು ಅಲ್ಲ. ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಅದಕ್ಕೂ ಅಲ್ಲ. ದೇ ಅಬ್ಸ್ಟ್ರಕ್ಟ್ ಹರ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ನೀವೇನಾದರೂ ಬರೀ ಈ ಸ್ಪಿರಿಟ್, ಈ ಸ್ಪಿರಿಚುವಲ್ ಇದು ಎರಡನ್ನೂ ತಡೀತಾ ಇದೆ
ಬೆಳವಣಿಗೆ, ಅದಕ್ಕೋಸ್ಕರ ಪಾಸ್ಟ್ ಟ್ರೆಡಿಷನ್ಸನ್ನು ಬಿಟ್ಕೊಡ್ಬೇಕು ಅಂತಿದ್ದಾನೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ. ಸೊ ಈ ರೀತಿಯ ಬಿಕಾಸ್ ಅನ್ನುವಂತಹ ಪ್ರಶ್ನೆಗಳು ಏನು ಬರ್ತಾವಲ್ಲ, ಡೈರೆಕ್ಟಾಗಿ ಪ್ಯಾಸೇಜಲ್ಲೇ ಉತ್ತರ ಇರುತ್ತೆ. ನೀವು ಎಲ್ಲೂ ಅಸಂಪ್ಷನು ಅದು ಇದು ಹುಡುಕೋ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟಾಗಿ ಪ್ಯಾಸೇಜಲ್ಲಿ ಇರುವಂತಹದ್ದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಈ ಆನ್ಸರನ್ನು ನೀವು ಆರಾಮಾಗಿ 2.5 ಮಾರ್ಕ್ಸನ್ನು ಇಲ್ಲಿ ಪಡಿಬಹುದು. ಸೊ 10ನೇದು ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್, ಈಗ 3 ಥರದ ಪ್ಯಾಸೇಜ್ ನೋಡಿದ್ವಿ. ಮೊದಲನೇದು ಇನ್ಫರೆನ್ಸ್, ಎರಡನೇದು ಕೊರೋಲರಿ, 3ನೇ ಹಂತದಲ್ಲಿ ಬಿಕಾಸ್ ಬೇಸ್ಡ್ ಕ್ವಶನ್ಸ್, ಅಂದರೆ ಡೈರೆಕ್ಟಾಗಿ ನೀವು ಪ್ಯಾಸೇಜಿಂದ ತೆಗೆಯುವಂಥದ್ದು. 4ನೇ ಹಂತದಲ್ಲಿ ನೋಡ್ತಾ ಇರುವಂತಹ ಪ್ಯಾಸೇಜ್ ಲೆಂತಿ ಪ್ಯಾಸೇಜಸ್, ಅಂದರೆ ಅರೌಂಡ್ 200 to 300 ವರ್ಡ್ಸ್ ಹಂಗೆ ಕೊಟ್ಬಿಟ್ಟು ಅದಕ್ಕೆ ಒಂದು 4 ಪ್ರಶ್ನೆಗಳನ್ನು ಕೊಡ್ತಾರೆ. ಯೂಶಲಿ ನಾವು ಪ್ಯಾಸೇಜಸ್ಗಿಂತಲೂ ಕ್ವಶನ್ಗಳನ್ನು ನೋಡಿಬಿಡ್ತೀವಿ. ಆ್ಯಂಡ್ ಕ್ವಶನ್ ನೋಡಿದ ಕೂಡಲೇ 10 ಮಾರ್ಕ್ಸ್ ಬಂದುಬಿಡುತ್ತೆ, ಇದು ಏನಾದರೂ ಮಾಡಿಬಿಡ್ಬೇಕು ಅಂತ. ಬಟ್ ಮೊದಲನೇ ನೆನ್ಪಿಟ್ಕೊಳ್ಳಿ, ಇಡೀ ಕ್ವೆಶನ್ ಪೇಪರಲ್ಲಿ ಸಣ್ಣ ಪ್ಯಾಸೇಜಿಗೆ ಸಂಬಂಧಿಸಿದಂತೆ 50ರಿಂದ 100 ವರ್ಡ್ಸನ್ನು ಕೊಟ್ಟುಬಿಟ್ಟು ಅದಕ್ಕೆ 1 ಕ್ವಶನನ್ನು ಕೊಡ್ತಾರೆ. ಇದು ನಿಮ್ಮ ಮೈಂಡ್ ಗ್ರಾಸ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಯೂಶಲಿ. ಸೊ ಮೊದಲು ಸಣ್ಣ ಪ್ಯಾಸೇಜಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಕೊನೆಯಲ್ಲಿ ಯಾವಾಗಲೂ ಲೆಂತಿ ಪ್ಯಾಸೇಜಸನ್ನು ಇಟ್ಕೊಳ್ಳಿ. ಆ್ಯಂಡ್ ಈ ಸಣ್ಣ ಪ್ಯಾಸೇಜಸ್ಗಳ ಆನ್ಸರ್ ಕರೆಕ್ಟ್ ಆಗುವಂತಹ ಚಾನ್ಸಸ್ ಅಥವಾ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಲೆಂತಿ ಪ್ಯಾಸೇಜಸ್ ಸಾಲ್ವ್ ಮಾಡಬೇಕಾದ್ರೆ ಮೊದಲನೇ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಸಾಲ್ವ್ ಮಾಡಬೇಕು. ಈಗ ಸಪೋಸ್ ಇಲ್ಲಿ ಕೊಟ್ಟಂತಹ ಪ್ಯಾಸೇಜ್, ಡೈರೆಕ್ಷನ್ ಫಾರ್ ದ ಫಾಲೋಯಿಂಗ್ 4 ಐಟಮ್ಸ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ 4 ಐಟಮ್ಸ್ that follow. Your answer to these items should be based on the passages only. ಸೊ ಇಲ್ಲಿ ಕೊಟ್ಟಂತಹ ಪ್ಯಾಸೇಜ್ ಒಂದು ಲೆಂದಿ ಪ್ಯಾಸೇಜ್ ಇದೆ, ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ರೀತಿಯ ಪ್ಯಾಸೇಜಸ್ 2 ಕೊಟ್ಟಿದ್ದಾರೆ 2018ರಲ್ಲಿ. ಈ ವರ್ಷವೂ ಈ ರೀತಿಯ ಪ್ಯಾಸೇಜಸ್ ಬರಬಹುದು. ಸೊ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಮೊದಲನೇ ಹಂತದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಪ್ಯಾಸೇಜ್ನ ಲೆಂತ್ ಎಷ್ಟಿದೆ ಅನ್ನುವಂಥದ್ದನ್ನು, ಲೆಂತ್ ಅನ್ನೋದಕ್ಕಿಂತ ಸ್ಟ್ರಕ್ಚರ್ ಏನಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಸೊ ಪ್ಯಾಸೇಜಸ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಯೂನಿವರ್ಸಲ್ ಆಕ್ಸೆಸ್ ಟು ಎಜುಕೇಷನ್ ಬಗ್ಗೆ. ಫಸ್ಟ್ 2 ಲೈನ್ ನೋಡಿದ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಯೂನಿವರ್ಸಲ್ ಆಕ್ಸೆಸ್ ಟು ಎಜುಕೇಷನ್. ಸೊ ಮೊದಲನೇ ಹಂತದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನಿದೆ ಪ್ಯಾಸೇಜ್ ಅನ್ನೋದಕ್ಕಿಂತ ಪ್ರಶ್ನೆ ಏನಿದೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್ ಅಂಡರ್ ರೈಟ್ ಟು ಎಜುಕೇಷನ್. ಸೊ ರೈಟ್ ಟು ಎಜುಕೇಷನ್ನ ಅಡಿಯಲ್ಲಿ ಮುಖ್ಯವಾದ ಪಾಯಿಂಟ್ಸ್ಗಳು ಏನೇನು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ದ ಅಬೌವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಅಸಂಪ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಮೂರನೇದು, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಕ್ರಿಟಿಕಲ್ ಇನ್ ಬ್ರಿಂಗಿಂಗ್ ಕ್ವಾಲಿಟಿ ಇನ್ ಎಜುಕೇಷನ್. ಸೊ ರೈಟ್ ಟು ಎಜುಕೇಷನ್ ಹಾಗೂ ಕ್ವಾಲಿಟಿ ಇನ್ ಎಜುಕೇಷನ್ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಮಗೆ ಹುಡುಕಬೇಕಾಗಿರುವಂಥವು, ಪ್ರಶ್ನೆಯಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ವಾಟ್ ಈಸ್ ದ ಎಸೆನ್ಷಿಯಲ್ ಮೆಸೇಜ್ ಇನ್ ದ ಪ್ಯಾಸೇಜ್. ಸೊ ಇವು 4 ಪ್ರಶ್ನೆಗಳು ಈ ಪ್ಯಾಸೇಜಿಂದ ನಾವು ತೆಗಿಬೇಕಾಗಿರುವಂಥದ್ದು. ಸೊ ಮೊದಲನೇದು ರೈಟ್ ಟು ಎಜುಕೇಷನ್, ಎರಡನೇದು ಕ್ವಾಲಿಟಿ ಇನ್ ಎಜುಕೇಷನ್, ಮೂರನೇದು ಮೆಸೇಜನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು. ಈಗ ಪ್ಲೇನ್ ರೀಡಿಂಗ್ ಮಾಡಬೇಕು. ಪ್ಲೇನ್ ರೀಡಿಂಗ್ ಅಂತಂದರೆ ಪ್ಯಾಸೇಜನ್ನು ಜಾಸ್ತಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಮಗೆ ಬೇಕಾಗಿರೋವಂತಹ 2 ಪಾಯಿಂಟ್ಸ್ಗಳು ಏನು, ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ರೈಟ್ ಟು ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ದೀವಿ, ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಹೌದಾ? ಮೆಸೇಜ್ ನಮಗೆ ಪೂರ್ತಿ ಸಿಕ್ಬಿಡುತ್ತೆ. ಈ 2 ಪಾಯಿಂಟ್ಸ್ಗಳು ನಮಗೆ ಎಲ್ಲಿ ಸಿಗ್ತಾವೋ ಅಲ್ಲಿ ಸ್ವಲ್ಪ ಸ್ಲೋ ಆಗಬೇಕು. ಸೊ plain reading. It is no longer enough for us to talk about providing for universal access to education. Making available schooling facilities is an essential prerequisite, but is insufficient to ensure that all children attend school and participate in the learning process. The schools may be there, but children may not attend or they may drop out after a few months. Through school and social mapping, we must address the entire gamut of social, economic, cultural, and indeed linguistic and pedagogic issues. Factors that prevent children from weaker sections and disadvantaged groups, as also girls from regularly attending and complementing elementary education. The focus must be on the poorest and most vulnerable, since these groups are the most disempowered and at the greatest risk of violation or denial of their right to education. So, illond pada bantu. ಸೊ ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಈ ರೈಟ್ ಟು ಎಜುಕೇಷನ್ ಸುತ್ತನೇ ಇರುತ್ತೆ. ಸೊ ರೈಟ್ ಟು ಎಜುಕೇಷನ್ ಗೋಸ್ ಬಿಯಾಂಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಇನ್ಕ್ಲೂಡ್ ಕ್ವಾಲಿಟಿ ಎಜುಕೇಷನ್ ಫಾರ್ ಆಲ್. ಕ್ವಾಲಿಟಿ ಎರಡನೇದು ಬಂತು. ಸೊ ನಮ್ಮ ಮೊದಲನೇ ಪ್ರಶ್ನೆಯ ಉತ್ತರ ಇಲ್ಲೇ ಇದೆ. ಅದಕ್ಕೆ ಫಸ್ಟ್ ಮತ್ತೆ ಪ್ರಶ್ನೆಗೆ ಹೋಗೋಣ. ಏನು, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್ ಅಂಡರ್ ರೈಟ್ ಟು ಎಜುಕೇಷನ್. ಸೊ ರೈಟ್ ಟು ಎಜುಕೇಷನ್ನ ಅಡಿಯಲ್ಲಿ ಪ್ರಮುಖವಾದ, ಸೊ ಸೆಂಡಿಂಗ್ ಆಫ್ ಚಿಲ್ಡ್ರನ್ ಟು ಸ್ಕೂಲ್ ಬೈ ಆಲ್ ಪೇರೆಂಟ್ಸ್. ಸೊ ಮೊದಲನೇ ಸ್ಟೇಟ್ಮೆಂಟ್ ನೀವು ನೋಡಿದಾಗ
ಇಲ್ಲಿ ವಾಪಸ್ ಬರಬೇಕು. ಬಂದುಬಿಟ್ಟು ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಪೇರೆಂಟ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಮಾಡ್ತಾ ಇರುವಂತಹ ಕೆಲಸಗಳಿಂದ ಆಲ್ ಚಿಲ್ಡ್ರನ್ ಅಟೆಂಡ್ ಸ್ಕೂಲ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳ್ತಿದ್ದೀವಿ. ಇಲ್ಲಿ ನೋಡಿ, ಆಲ್ ಚಿಲ್ಡ್ರನ್ ಅಟೆಂಡ್ ಸ್ಕೂಲ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಲರ್ನಿಂಗ್ ಪ್ರೋಸೆಸ್, ಇಟ್ಸ್ ನಾಟ್ ಪೇರೆಂಟ್ಸ್. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳಿ ಕ್ಲಿಯರಾಗಿ ಹೇಳಬಹುದು. ಎರಡನೇದು, ಪ್ರಾವಿಷನ್ ಆಫ್ ಅಡಿಕ್ವೇಟ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಸ್ಕೂಲ್ಸ್. ಸೊ ನಾವಿಲ್ಲಿ ಎರಡನೇ ಹಂತದಲ್ಲಿ ಮಾತಾಡ್ತಾ ಇರುವಂಥದ್ದು ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಬಟ್ ಇಡೀ ಪ್ಯಾಸೇಜಲ್ಲಿ ಮೊದಲನೇ ಹಂತದಲ್ಲಿ ನಾವು ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನೂ ಮಾತಾಡ್ತಾನೆ ಇಲ್ಲ. ಮೊದಲನೇದು, ಮಕ್ಕಳು ಶಾಲೆಗೆ ಹೋಗಬೇಕು. ಎರಡನೇದು, ಅವರಿಗೆ ಇರುವಂತಹ ಸೋಷೋ ಎಕನಾಮಿಕ್, ಕಲ್ಚರಲ್, ಇಂಡೀಡ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಪೆಡಗಾಗಿಕ್ ಇಶ್ಯೂಸನ್ನು ಸರಿಪಡಿಸಬೇಕು. ಮತ್ತು ಇದರಲ್ಲೂ ಮುಖ್ಯವಾಗಿ ವೀಕರ್ ಸೆಕ್ಷನ್ ಆ್ಯಂಡ್ ಡಿಸಡ್ವಾಂಟೇಜ್ ಗ್ರೂಪಿಗೆ ಸೇರಿದಂತಹ ಹೆಣ್ಣು ಮಕ್ಕಳಿಗೆ ನಾವು ಎಲಿಮೆಂಟರಿ ಎಜುಕೇಷನ್ ಅಟೆಂಡ್ ಆಗೋದಕ್ಕೋಸ್ಕರ ಸಪ್ಲಿಮೆಂಟ್ರಿ ಏನಾದರೂ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಈ ಇಡೀ ಪಾಠದಲ್ಲಿ ಅಥವಾ ಇಡೀ ಚಾಪ್ಟರಲ್ಲಿ ನಾವೇನು ಮಾತಾಡ್ತಾ ಇಲ್ಲ, ರೈಟ್ ಟು ಎಜುಕೇಷನಿಗೆ ಸಂಬಂಧಿಸಿದಂತೆ. ಸೊ ಅಲ್ಲಿಗೆ ಎರಡನೇ ಸ್ಟೇಟ್ಮೆಂಟು ಸಹ ತಪ್ಪು. ಮೂರನೇದು, ಕರಿಕ್ಯುಲರ್ ರಿಫಾರ್ಮ್ಸ್ ಫಾರ್ ಡೆವಲಪಿಂಗ್ ಚೈಲ್ಡ್ ಫ್ರೆಂಡ್ಲಿ ಲರ್ನಿಂಗ್ ಸಿಸ್ಟಮ್. ಸೊ ನಾವು ಪೆಡಗಾಗಿಕ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪೆಡಗಾಗಿಕ್ ಸಿಸ್ಟಮೇ ಕರಿಕ್ಯುಲರ್ ಬಗ್ಗೆ ಮಾತಾಡುತ್ತದೆ. ಸರಿಯಾದ ಉತ್ತರ 3 ಓನ್ಲಿ ಸಿ. ಓಕೆನಾ? ಸೊ ಹೀಗೆ ರೈಟ್ ಟು ಎಜುಕೇಷನ್ ಪ್ರಶ್ನೆ ಮುಗೀತು. ಎರಡನೇದು, ವಿತ್ ರೆಫರೆನ್ಸ್ ಟು ದ ಅಬೌವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಸೊ ಇದು ಫುಲ್ ಪ್ಯಾಸೇಜ್ನ ನೋಡೋಣ, ಅದನ್ನು ಆಧರಿಸಿ ನೆಕ್ಸ್ಟ್ ನೋಡೋಕ್ಕೆ ಬರುತ್ತೆ. ನೆಕ್ಸ್ಟ್, ಕ್ವಾಲಿಟಿ ಆಫ್ ಎಜುಕೇಷನ್ 19ನೇ ಪ್ರಶ್ನೆಗೆ ಬರೋಣ. 19ನೇ ಪ್ರಶ್ನೆಗೆ ಬರಬೇಕು ಮುಂಚೆ ನಾವು ತಿಳ್ಕೊಬೇಕಾಗಿರುವಂಥದ್ದು ನೆಕ್ಸ್ಟ್ ಪ್ಯಾಸೇಜ್. The right to education goes beyond free and compulsory education to include quality education for all. Quality is an integral part of right to education. If the educational process lacks quality, children are being denied their rights. The right of a children to free and compulsory education lays down that the curriculum should provide for learning through activities, exploration and discovery. This places an obligation on us to change our perception of children as passive receivers of knowledge and to move beyond the convention of using textbooks as the means of examinations. The teaching learning process must become stress-free and massive program for curricular reform should be initiated to provide for a child-friendly learning system that is more relevant and empowering. Their teachers should accessibility systems, accountability systems and processes must ensure that children are learning and that their right to learn in a child-friendly environment is not violated. Testing and assessment system must be re-examined and redesigned to ensure that these do not force children to struggle between school and tuition centers and bypass childhood. ಸೊ ಈ ಇಡೀ ಪ್ಯಾಸೇಜ್ ಓದಿರೋದ್ರಿಂದ ಮೊದಲನೇದಾಗಿ 18ನೇ ಪ್ರಶ್ನೆಯನ್ನೇ ನೋಡೋಣ. ಸೊ ಈ ಪ್ಯಾಸೇಜಿಂದ ನಾವು ಏನು ಅಸಂಪ್ಷನ್ಸನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ಮಾತಾಡ್ತೀವಿ. ಮೊದಲನೇದಾಗಿ, ದ ರೈಟ್ ಟು ಎಜುಕೇಷನ್ ಗ್ಯಾರಂಟೀಸ್ ಟೀಚರ್ಸ್ ಅಕೌಂಟಬಿಲಿಟಿ ಫಾರ್ ದ ಲರ್ನಿಂಗ್ ಪ್ರೋಸೆಸ್ ಆಫ್ ಚಿಲ್ಡ್ರನ್. ಸೊ ಟೀಚರ್ಸ್ ಅಕೌಂಟಬಿಲಿಟಿ ಅನ್ನೋ ಪದ ಎಲ್ಲರೂ ಕೇಳಿದ್ರಾ? ಪ್ಯಾಸೇಜ್ನ ಕೊನೆಯ ಪ್ಯಾರಾಗ್ರಾಫಲ್ಲಿ ನಾವು ನೋಡಿದ್ವಿ, ನೀವು ನೆನ್ಪಿಟ್ಕೊಂಡ್ರೆ. ಸೊ ಇಲ್ಲಿದೆ ನೋಡಿ, ಅಕೌಂಟಬಿಲಿಟಿ ಸಿಸ್ಟಮ್ಸ್ ಆ್ಯಂಡ್ ಪ್ರೊಸೆಸಸ್ ಮಸ್ಟ್ ಎನ್ಶೂರ್ ದಟ್ ಚಿಲ್ಡ್ರನ್ ಆರ್ ಲರ್ನಿಂಗ್ ಆ್ಯಂಡ್ ದಟ್ ದೇರ್ ರೈಟ್ ಟು ಲರ್ನ್ ಇಸ್ ಎ ಚೈಲ್ಡ್ ಫ್ರೆಂಡ್ಲಿ ಎನ್ವೈರ್ಮೆಂಟ್. ಸೊ ಮೊದಲನೇದು ಸರಿ, ಅಸಂಪ್ಷನ್ ಕರೆಕ್ಟ್. ಎರಡನೇದು, ರೈಟ್ ಟು ಎಜುಕೇಷನ್ ಗ್ಯಾರಂಟೀಸ್ 100% ಎನ್ರೋಲ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ದ ಸ್ಕೂಲ್ಸ್. 100% ಎನ್ರೋಲ್ಮೆಂಟ್ ಬಗ್ಗೆ ಎಲ್ಲೂ ಮಾತಾಡ್ತಿಲ್ಲ. ದ ರೈಟ್ ಟು ಎಜುಕೇಷನ್ ಇಂಟೆನ್ಸ್ ಟು ಟೇಕ್ ಫುಲ್ ಅಡ್ವಾಂಟೇಜ್ ಆಫ್ ಡೆಮೋಗ್ರಾಫಿಕ್ ಡಿವಿಡೆಂಡ್. ಡೆಮೋಗ್ರಾಫಿಕ್ ಡಿವಿಡೆಂಡ್ ಬಗ್ಗೆ ಮಾತಾಡ್ತಿಲ್ಲ. ಡೆಮೋಗ್ರಾಫಿಕ್ ಡಿವಿಡೆಂಡ್ಗಿಂತಲೂ ಜಾಸ್ತಿ ನಾವು ರೈಟ್ ಟು ಎಜುಕೇಷನ್ ಮಾತಾಡ್ತಿರುವಂಥದ್ದು ಲರ್ನಿಂಗ್ ಥ್ರೂ ಆ್ಯಕ್ಟಿವಿಟೀಸ್, ಎಕ್ಸ್ಪ್ಲೋರೇಷನ್ ಆ್ಯಂಡ್ ಡಿಸ್ಕವರಿ. ಸೊ ಅದು ಮುಖ್ಯವಾದ ಪಾತ್ರವಾಗಿದೆ ಹೊರತು ಡೆಮೋಗ್ರಾಫಿಕ್ ಡಿವಿಡೆಂಡನ್ನು ಉಪಯೋಗಿಸುವಂತಹ ಪದ ಅಥವಾ ಅದರ ರಿಲೇಟೆಡ್ ವರ್ಡ್ಸ್ ನಾವಿಲ್ಲಿ ಬಂದೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಎರಡು ಸ್ಟೇಟ್ಮೆಂಟ್ಗಳು 18ಕ್ಕೆ ಸೇರಿದಂತಹ 2-3 ತಪ್ಪು. ಸರಿಯಾದ ಉತ್ತರ 1 ಓನ್ಲಿ, ದಟ್ ಈಸ್ ಎ. ನೆಕ್ಸ್ಟ್ 19ನೇ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕ್ರಿಟಿಕಲ್ ಇನ್ ಬ್ರಿಂಗಿಂಗ್ ಕ್ವಾಲಿಟಿ ಇನ್ ಎಜುಕೇಷನ್. ಕ್ವಾಲಿಟಿ ಇನ್ ಎಜುಕೇಷನ್ ಬರಬೇಕು ಅಂತಂದರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ಯಾಸೇಜ್ 2ನೇ ಹಂತದಲ್ಲಿ ನೋಡಿದ್ವಿ. ಎನ್ಶೂರಿಂಗ್ ರೆಗ್ಯುಲರ್ ಅಟೆಂಡೆನ್ಸ್ ಆಫ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಟೀಚರ್ಸ್. ಸೊ ಇದು ನಿಮ್ಗೆ ಏನು ಅನಿಸುತ್ತೆ? ರೆಗ್ಯುಲರ್ ಅಟೆಂಡೆನ್ಸ್ ಅನ್ನೋದಕ್ಕಿಂತ ನಾವು ಮಾತಾಡ್ತಾ ಇರುವಂತಹ ವಿಷಯ ಈ ಪ್ಯಾಸೇಜಸಲ್ಲಿ ಅಟೆಂಡೆನ್ಸ್ಗಳ ಬಗ್ಗೆ ನಾವು ಎಲ್ಲೂ ಮಾತಾಡ್ತಾ ಇಲ್ಲ. ಟೀಚರ್ಸ್ ಅಟೆಂಡೆನ್ಸ್ ಏನು ಬೇಕಾಗಿಲ್ಲ, ಟೀಚರ್ಸ್ ಅಕೌಂಟಬಿಲಿಟಿ ಬೇಕಾಗಿದೆ. ಸೊ ಇದು ಡೌಟ್ಫುಲ್ಲಾಗೇ ಇಡೋಣ ಬೇಕು ಅಂದರೆ. ನೆಕ್ಸ್ಟ್, ಗಿವಿಂಗ್ ಪೆಕ್ಯುನರಿ ಬೆನಿಫಿಟ್ಸ್ ಟು ಟೀಚರ್ಸ್ ಟು ಮೋಟಿವೇಟ್ ದೆಮ್. ಅವರಿಗೆ ಪೆಕ್ಯುನರಿ ಬೆನಿಫಿಟ್ಸ್ಗಳ ಬಗ್ಗೆ ನಾವು ಎಲ್ಲೂ ಮಾತಾಡ್ತಾ ಇಲ್ಲ, ಅಕೌಂಟಬಿಲಿಟಿ ಬಗ್ಗೆನೇ ಮಾತಾಡ್ತಿರೋದು. ಇದಂತೂ ತಪ್ಪು. ಅಂಡರ್ಸ್ಟ್ಯಾಂಡಿಂಗ್ ದ ಸೋಷೋ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ಚಿಲ್ಡ್ರನ್. ಇರ್ರೆಸ್ಪೆಕ್ಟಿವ್ ಆಫ್ ಸೋಷೋ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಸ್ಟೂಡೆಂಟ್ಸ್ ಶುಡ್ ಬಿ ಟ್ರೀಟೆಡ್ ಈಕ್ವಲ್ ಆ್ಯಂಡ್ ದೇ ಶುಡ್ ಬಿ ಗಿವನ್ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಸೋಷೋ ಆ್ಯಂಡ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಪ್ಯಾಸೇಜಲ್ಲಿ ನಾವು ಮಾತಾಡ್ತಾನೆ ಇಲ್ಲ. ಇನ್ಕಲ್ಕೇಟಿಂಗ್ ಲರ್ನಿಂಗ್ ಥ್ರೂ ಆ್ಯಕ್ಟಿವಿಟೀಸ್ ಆ್ಯಂಡ್ ಡಿಸ್ಕವರಿ. ಈ ಪದಗಳನ್ನು ನೀವು ಪ್ಯಾಸೇಜಲ್ಲಿ ನೋಡಿರಲೇಬೇಕು. ಯಾಕಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಸ್ಟಾರ್ಟ್ ಮಾಡಿದ ಕೂಡಲೇ ನಾವು ಮಾತಾಡಿರುವಂಥದ್ದು
ಆಕ್ಟಿವಿಟೀಸ್, ಎಕ್ಸ್ಪ್ಲೋರೇಷನ್ ಆ್ಯಂಡ್ ಡಿಸ್ಕವರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ, ಇನ್ಕಲ್ಕೇಟಿಂಗ್ ಲರ್ನಿಂಗ್ ಥ್ರೂ ಆಕ್ಟಿವಿಟೀಸ್ ಆ್ಯಂಡ್ ಡಿಸ್ಕವರಿ. ನೆಕ್ಸ್ಟ್ ಕ್ವಶನ್ ನಂಬರ್ 20, ಕೊನೆಯ ಪ್ರಶ್ನೆ. ವಾಟ್ ಈಸ್ ದ ಎಸೆನ್ಷಿಯಲ್ ಮೆಸೇಜ್ ಇನ್ ದ ಪ್ಯಾಸೇಜ್? ಇದರ ಬಗ್ಗೆ ನೋಡಿದಾಗ, ಸೊ ಎಸೆನ್ಷಿಯಲ್ ಮೆಸೇಜ್, ದ ರೈಟ್ ಟು ಎಜುಕೇಷನ್ ನೌ ಈಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳಿ ನಾವೆಲ್ಲೂ ಮಾತಾಡ್ತಾ ಇಲ್ಲ. ರೈಟ್ ಟು ಎಜುಕೇಷನ್ ಅಂತ ಮಾತಾಡ್ತಿದ್ದೀವಿ ಹೊರತು ಫಂಡಮೆಂಟಲ್ ರೈಟ್ ಅನ್ನೋದನ್ನು ನಾವೆಲ್ಲೂ ಸ್ಪೆಸಿಫೈ ಮಾಡಿಲ್ಲ ಪ್ಯಾಸೇಜಲ್ಲಿ. ರೈಟ್ ಟು ಎಜುಕೇಷನ್ ಎನೇಬಲ್ಸ್ ದ ಚಿಲ್ಡ್ರನ್ ಆಫ್ ಪುವರ್ ಆ್ಯಂಡ್ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಟು ಅಟೆಂಡ್ ಸ್ಕೂಲ್ಸ್. ಇಲ್ಲಿ ಬರೀ ಪುವರ್ ಅಷ್ಟೇ ಆಗಬೇಕು ಅಂತ ಅಲ್ಲ, ಎಲ್ಲ ವರ್ಗದವರಿಗೂ ಆಗಬೇಕು. ಬಟ್ ಪುವರ್ ಮಕ್ಕಳಿಗೆ ಇದರಿಂದ ಅನುಕೂಲ ಜಾಸ್ತಿ ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮಾತಾಡ್ತಾ ಇರುವಂಥದ್ದು. ಸೊ ಇದು ಅಲ್ಲ. ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಶುಡ್ ಇನ್ಕ್ಲೂಡ್ ಕ್ವಾಲಿಟಿ ಎಜುಕೇಷನ್ ಫಾರ್ ಆಲ್. ಇದು ಮೊದಲನೇ ಹಂತದಲ್ಲಿ ರೈಟ್ ಟು ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ದೀವಿ, ಎರಡನೇ ಹಂತದಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇವೆರಡನ್ನು ಇಂಟರ್ರಿಲೇಟ್ ಮಾಡಿದಂತಹ ಮೆಸೇಜೇ ಈ ಪ್ಯಾಸೇಜ್ ಕೊಡ್ತಾ ಇರುವಂಥದ್ದು. ನಾಲ್ಕನೇದು ನೋಡೋಣ. ದ ಗೌರ್ಮೆಂಟ್ ಆಸ್ ವೆಲ್ ಆಸ್ ಪೇರೆಂಟ್ಸ್ ಶುಡ್ ಎನ್ಶೋರ್ ದಟ್ ಆಲ್ ಚಿಲ್ಡ್ರನ್ ಅಟೆಂಡ್ ಸ್ಕೂಲ್ಸ್. ಇವೆರಡರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ಮಾತಾಡ್ತಿರುವಂಥದ್ದು ರೈಟ್ ಟು ಎಜುಕೇಷನ್ ಏನು ಆ್ಯಂಡ್ ಅದರ ಉಪಯೋಗಗಳೇನು, ಅದರಿಂದಾಗಿ ಹಾಗೂ ಈ ಎಜುಕೇಷನ್ ಸಿಸ್ಟಮ್ನಲ್ಲಿ ಬೇಕಾದಂತಹ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ಬೇರೆ ಗೌರ್ಮೆಂಟು ಮತ್ತು ಪೇರೆಂಟ್ಸ್ಗಳ ಪಾತ್ರವನ್ನು ಮಾತ್ರ ಮಾತಾಡ್ತಾ ಇಲ್ಲ. ಸೊ 20ನೇದಕ್ಕೆ ಸರಿಯಾದ ಉತ್ತರ ಸಿ. ಹೀಗೆ ಲೆಂತಿ ಪ್ಯಾಸೇಜಸ್ಗಳು ಯಾವಾಗ ಕಾಣಿಸ್ಕೊಳ್ತಾವೋ ಫಸ್ಟು ಯಾವೆಲ್ಲ ಪ್ರಶ್ನೆಗಳು ಅದಕ್ಕೆ ಸಂಬಂಧಿತ ಕೀವರ್ಡ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಆ ಕೀವರ್ಡ್ಸ್ಗಳು ಪ್ಯಾಸೇಜಸಲ್ಲಿ ಎಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳಿ ನೀವು ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೋ ನೋಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಪ್ರಶ್ನೆ ನೋಡಬೇಕಾದ್ರೆ ಮತ್ತೆ ಪ್ಯಾಸೇಜಿಗೆ ಇನ್ನೊಂದು ಸರಿ ಹೋಗ್ಬಿಟ್ಟು ಅದ್ರ ಸುತ್ತನೇ ಇರುವಂತಹ ಆನ್ಸರನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಇನ್ನೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅಷ್ಟೇ ದೊಡ್ಡದಾಗಿರುವಂಥದ್ದು. ಇದು ನಿಮಗೆ ಹೋಮ್ವರ್ಕ್ ಅಂತಲೇ ಕನ್ಸಿಡರ್ ಮಾಡಿಕೊಂಡು 2018ರ ಪೇಪರ್ ತೆಗೆದು ಇದನ್ನು ಸಾಲ್ವ್ ಮಾಡಿ, ತಮಗೆ ಇದರಲ್ಲಿ ಏನಾದರೂ ಕಷ್ಟ ಅನಿಸಿದ್ದಲ್ಲಿ ಹಾಗೂ ಸಾಲ್ವ್ ಮಾಡಿಬಿಟ್ಟು ಇದಕ್ಕೆ ಏನು ಉತ್ತರ 27, 28, 29 ಈ 3 ಪ್ರಶ್ನೆಗಳಿಗೆ ಉತ್ತರವೇನು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕೊಡಿ ಅಂತ ಹೇಳಿ ಕೇಳ್ಕೊತೇನೆ. ಮುಂದೆ ಇರುವಂತಹ ಪ್ರಶ್ನೆಗಳು ಸಹ ಎಲ್ಲ ಡೈರೆಕ್ಟ್ ಆಗಿರುವಂಥವು, ಲಾಜಿಕಲ್ ರೀಸನಿಂಗು ಅಥವಾ ಲಾಜಿಕಲ್ ಇನ್ಫರೆನ್ಸು, ಅಸಂಪ್ಷನ್ನು, ಕೊರೋಲರಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸೇ ಇದ್ದಾವೆ ಡೈರೆಕ್ಟಾಗಿ ಹೊರತು. ಸೊ ಈ ಪ್ಯಾಸೇಜಸ್ಗಳನ್ನು ಬಿಟ್ಟು ಉಳಿದಂತಹ ಪ್ಯಾಸೇಜಸ್ಗಳು ಏನೇನಿದ್ದಾವೆ ಅವುಗಳಿಗೆ ಸಂಬಂಧಿತ ಕ್ವಶನ್ ನಂಬರ್ ಪ್ಲಸ್ ಆಪ್ಷನನ್ನು ನೀವು ಹಾಕಿ. ನಾನು ಸಹ ನಾಳೆ ಇರುವಂತಹ ಪ್ಯಾಸೇಜಸ್ಗಳಿಗೆ ಉತ್ತರ ಏನು ಅಂತ ಹೇಳಿ ನಾನು ಕ್ವಶನ್ ಪೇಪರ್ PDF ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಸ್ತೀನಿ ವಿತ್ ಆನ್ಸರ್ಸ್. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಎಲ್ಲ ಪ್ಯಾಸೇಜಸ್ಸಿಗೆ ಸಂಬಂಧಿಸಿದಂತೆ ಆಪ್ಷನ್ಗಳ ಸರಿಯಾದ ಉತ್ತರವನ್ನು ನಿಮಗೆ ಸಿಗೋ ಹಾಗೆ ನಾನು ಮಾರ್ಕ್ ಮಾಡಿಬಿಟ್ಟು ಒಂದು PDF ಕಾಪಿನ ಹಾಕಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ದಯವಿಟ್ಟು ತಾವೆಲ್ಲರೂ ಹೋಮ್ವರ್ಕ್ ಅಂತಲೇ ಕನ್ಸಿಡರ್ ಮಾಡಿಬಿಟ್ಟು ಈ ಎಲ್ಲ ಪ್ಯಾಸೇಜಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಯಾವ ಪ್ರಶ್ನೆಗಳಿಗೆ ತಮಗೆ ಡೌಟ್ ಇರುತ್ತದೆಯೋ ಅದಕ್ಕೆ ನೀವು ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಾಗ ನಾನು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ ಮೊನ್ನೆ ಮಾಡಿದಂತಹ ಪ್ಯಾಸೇಜಸ್ನಲ್ಲಿ 5ನೇ ಪ್ಯಾಸೇಜ್ನಲ್ಲಿ ಆನ್ಸರ್ ಬಗ್ಗೆ ಒಂದಿಷ್ಟು ಕಮೆಂಟನ್ನು ಮಾಡಿದ್ದಾರೆ. ನಾನು ಈ ಎಲ್ಲ ಪ್ಯಾಸೇಜಸ್ಗಳ ಕಮೆಂಟನ್ನು ನೋಟ್ ಮಾಡ್ಕೊತಾ ಇದ್ದೀನಿ. ಆ ಕಮೆಂಟ್ಸ್ಗಳ ಡೌಟ್ ಸೆಷನ್ ಅಂತ ಹೇಳಿ ನಾನು ನಾಳೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾಳೆ ನಾವು 2017ರ ಪರೀಕ್ಷೆಯ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪೇಪರ್ 2 ಪರೀಕ್ಷೆಯ ಪೇಪರನ್ನು ನಾವು ಸಾಲ್ವ್ ಮಾಡಲಿದ್ದೇವೆ. ಅದಕ್ಕೆ ಸಂಬಂಧಿತ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಆ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ದಯವಿಟ್ಟು ಏನೇ ಪ್ರಶ್ನೆಗಳಿರಲಿ ಪ್ಯಾಸೇಜಸ್ಗಳನ್ನು ಈ 4 ದಿನಗಳಲ್ಲಿ ನಾವು ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿಬಿಡಬೇಕು. ಸೊ ಅದು ಸಾಧ್ಯವಾಗೋದು ಓನ್ಲಿ ಥ್ರೂ ಐಡಿಯಾ, ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಿಕ್ಯೂಷನ್. ಈ 3 ಆಗಬೇಕು. ಈ 3 ಆದಾಗಲೇ ತಮಗೂ ಸಹ ಈ ವಿಡಿಯೋಯಿಂದ ಏನಾದರೂ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಸೊ ದಯವಿಟ್ಟು ಎಲ್ಲರೂ ಕೊರೋನಾವನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಮಾಸ್ಕನ್ನು ಧರಿಸಿ. ಹೇಗಿದ್ದರೂ ಎಕ್ಸಾಮ್ಸ್ ಹತ್ತಿರ ಇದ್ದಾವೆ. ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆದಷ್ಟು ಮನೆಯಲ್ಲೇ ಇರಿ. ಜಾಸ್ತಿ ಹೊರಗೆ ಓಡಾಡೋದಕ್ಕಿಂತ ಮನೆಯಲ್ಲಿದ್ದು ಈ ಸಮಸ್ಯೆಯಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ತಾವು ಇದರಿಂದ ಎಷ್ಟು ತಪ್ಪಿಸ್ಕೊತಿರೋ ಅಥವಾ ಎಷ್ಟು ತಮ್ಮನ್ನು ತಾವು ಕಾಪಾಡ್ಕೊತಿರೋ ಅಷ್ಟು ತಮಗೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.